ವಿಪಕ್ಷ ನಾಯಕ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಎರಡನೇ ಅಂಬೇಡ್ಕರ್ ಅಂತೆ. ಈ ದಲಿತ ಕಾರ್ಡನ್ನು ಇಲೆಕ್ಷನ್ ಟೈಮಲ್ಲಿ ತುಂಬ ಚೆನ್ನಾಗಿ ಎಸಿತಾರೆ. ನನಗೆ ಈ ಗ್ಯಾಪಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಇನ್ನೊಂದು ಅತಿ ಪ್ರಬಲವಾದ ದಲಿತ ಕಾರ್ಡ್. ಮಲ್ಲಿಕಾರ್ಜುನ ಖರ್ಗೆ ಅವರು ಸುಖ ಸುಮ್ಮನೆ ಇಲ್ಲ ಅವತ್ತು ನಾನು CM ಆಗಬೇಕಿತ್ತು, ಅವಕಾಶ ತಪ್ಪೋಯ್ತು ಅಂತ ಈಗ ಮಾತಾಡೋಕ್ಕೆ ಸಾಧ್ಯನಾ? ಅವರು ಬಯಸಿದ್ದೆಲ್ಲ ಸಿಗುತ್ತೆ. ಇದು ಅವರಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಅಲ್ಲ, ರಾಹುಲ್ ಗಾಂಧಿ ಅವ್ರದ್ದು ಮಾತ್ರ ತ್ಯಾಗನ? ಅವ್ರು ಮಾತ್ರ ಅಜ್ಜಿ ಅಪ್ಪನ ಕಳ್ಕೊಂಡಿರೋದ? ನಾನು ಕಳ್ಕೊಂಡಿಲ್ವಾ? ನನ್ನ ಮನೆನೇ ಒಂಥರ ನಿರ್ವಂಶ ಆಗಲಿಲ್ವಾ? ಇಲ್ಲಿ CM ವಿಚಾರಕ್ಕೆ ತುಂಬ ರಾಜಕೀಯ ಏರುಪೇರು ಆಗ್ತಾ ಇದೆ. ಈ ಮಧ್ಯದಲ್ಲಿ ಖರ್ಗೆ ಅವರು ಒಂದು ದಾಳವನ್ನು ಉರುಳಿಸಿದ್ದಾರೆ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ಮೊನ್ನೆ ತಾನೇ ನಮ್ಮ ಕಾಂಗ್ರೆಸ್ಸಿನ ನಾಯಕರಾದ ಉದಿತ್ ರಾಜ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಏನಪ್ಪ ಅಂದರೆ, ಈ ಅಂತರಿಕ್ಷಕ್ಕೆ ಹೋಗಿದ್ರಲ್ಲ, ಅದರಲ್ಲಿ ಭಾರತೀಯ ಶುಭಾಂಶು ಶುಕ್ಲಾ ಅವರಿದ್ರಲ್ಲ, ಅವರೇ ಯಾಕೆ ಹೋಗಬೇಕಿತ್ತು? ಅವ್ರ ಬದಲು ಯಾರಾದರೂ ದಲಿತರು, ಹಿಂದುಳಿದ ವರ್ಗದವರು ಹೋಗ್ಬೋದಿತ್ತಲ್ಲ ಅಂತ ಹೇಳಿ ತುಂಬ ಟ್ರೋಲ್ಗಳು ಆದರು. ದಲಿತರೇ ಅವರ ಮಾತನ್ನು ತುಂಬ ಹಾಸ್ಯವಾಗಿ ತಗೊಂಡ್ರು. ಈಗ ನಾನು ಈ ಸ್ಟ್ಯಾಂಡಪ್ ಕಾಮಿಡಿಯನ್ ಅನ್ನೋದನ್ನು ಪ್ರೂವ್ ಮಾಡೋಕ್ಕೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, ಈ ರಾಹುಲ್ ಗಾಂಧಿ ಅವರು ಇದ್ದಾರಲ್ಲ, ವಿಪಕ್ಷ ನಾಯಕ ಶ್ರೀಮಾನ್ ರಾಹುಲ್ ಗಾಂಧಿ ಅವರು ಎರಡನೇ ಅಂಬೇಡ್ಕರ್ ಅಂತೆ. ಇಂಥದ್ದೊಂದು ಹೇಳಿಕೆ ಉದಿತ್ ರಾಜ್ ಅವರ ಬಾಯಲ್ಲಿ ಬಂದಿದೆ. ನನಗೆ ಈ ಕಾಂಗ್ರೆಸ್ಸಿನ ನೌಟಂಕಿ ಮಾತುಗಳನ್ನು ಕೇಳ್ತಾ ಇದ್ರೆ ತುಂಬ ನಗು ಬರುತ್ತೆ. ಅಲ್ಲ, ಈಗ ರಾಹುಲ್ ಗಾಂಧಿ ಅವರಿಗೆ ಪಕ್ಷದಲ್ಲೇ ಭಯಂಕರ ಕಾಂಪಿಟೇಷನ್ ಆಗಿದೆ. ಅಂದರೆ ಈ ಕಾಮಿಡಿ ಮಾತು ಆಡೋದ್ರಲ್ಲಿ ಅಥವಾ ಹಾಸ್ಯವನ್ನು ಮಾಡೋದ್ರಲ್ಲಿ, ಹಾಸ್ಯಕ್ಕೆ ಈಡಾಗೋದ್ರಲ್ಲಿ ರಾಹುಲ್ ಗಾಂಧಿ ಅವರನ್ನ ಹಿಂದೆ ಇಟ್ಟು ನಾವೇ ಮುಂದೆ ಹೋಗೋಣ ಅಂತ ಅನೇಕ ನಾಯಕರು ಮುಂದೆ ಬರ್ತಿದ್ದಾರೆ. ಈ ಹಾಸ್ಯಾಸ್ಪದ ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ಹಾಗೆ ಟ್ರೋಲ್ ಆಗ್ತಿದ್ದಾರೆ. ಅಂಥವರಲ್ಲಿ ಈಗ ಅಗ್ರಮಾನ್ಯರು ಅಂದರೆ ಉದಿತ್ ರಾಜ್ ಅವರು. ಈ ಕಾಂಗ್ರೆಸ್ ಅವರು ಅವರಿಗೇನು ಸಾಧನೆ ಮಾಡೋಕ್ಕಾಗಲ್ಲ. ಈಗ ಆಲ್ರೆಡಿ ಸಾಧನೆ ಮಾಡಿದವರು, ಕೆಲಸ ಮಾಡಿದವರು, ಅವರ ಹೆಸರು ಯಾವತ್ತೂ ಶಾಶ್ವತ ಅಂತ ಅನಿಸಿರೋರು, ಅವರ ಹೆಸರಿಗೆ ಈಗ ಹೋಲಿಕೆ ರಾಜಕೀಯವನ್ನು ಮಾಡೋಕ್ಕೆ ಕುಂತಿದೆ. ಅದು ಕೇಂದ್ರದಲ್ಲೂ ಅಷ್ಟೇ, ರಾಜ್ಯದಲ್ಲೂ ಅಷ್ಟೇ. ಮೊನ್ನೆ ತಾನೇ ಅವರು ಡಾಕ್ಟರ್ ಯತೀಂದ್ರ ಅವರು, ಡಾಕ್ಟರ್ ಅಂದರೆ ಇಂಜೆಕ್ಷನ್ ಕೂಡ ಡಾಕ್ಟರ್ ಅಲ್ಲ, ಸಿದ್ದರಾಮಯ್ಯನವರ ಮಗ, ಸಿದ್ದರಾಮಯ್ಯನವರನ್ನು ಮೈಸೂರು ಮಹಾರಾಜರು ಅವ್ರಿಗಿಂತ ಗ್ರೇಟ್ ಅನ್ನೋ ಥರದಲ್ಲಿ ಹೋಲಿಕೆ ಮಾಡಿದ್ರೆ, ಈಗ ಉದಿತ್ ರಾಜ್ ಅವರು ರಾಹುಲ್ ಗಾಂಧಿ ಅವರನ್ನು ಎರಡನೇ ಅಂಬೇಡ್ಕರ್ ಅಂತ ಕರೀತಿದ್ದಾರೆ. ಯಾವ ಅಂಬೇಡ್ಕರ್ ಅವರನ್ನು ರಾಜಕೀಯವಾಗಿ ಯಾವ ಪಕ್ಷ ಮುಗಿಸಿತ್ತಲ್ಲ, ಯಾವ ಅಂಬೇಡ್ಕರ್ ಅವರಿಗೆ ಒಂದು ಸಮಾಧಿಗೆ ಜಾಗವನ್ನು ಕೊಡೋದಕ್ಕೆ ಸತಾಯಿಸಿತ್ತಲ್ಲ, ಯಾವ ಅಂಬೇಡ್ಕರ್ ಅವರಿಗೆ ಭಾರತ ರತ್ನವನ್ನು ಕೊಡೋದಕ್ಕೆ ಯಾವತ್ತೂ ಕೂಡ ಮನಸ್ಸೇ ಮಾಡಿರಲಿಲ್ವಲ್ಲ, ಆ ಪಕ್ಷದ ಯುವರಾಜ ಈಗ ಎರಡನೇ ಅಂಬೇಡ್ಕರ್ ಅಂತೆ. ಈ ದಲಿತ ಕಾರ್ಡನ್ನು ಇಲೆಕ್ಷನ್ ಟೈಮಲ್ಲಿ ತುಂಬ ಚೆನ್ನಾಗಿ ಎಸಿತಾರೆ. ಕೆಲವೊಂದಿಷ್ಟು ವಿಧಾನಸಭಾ ಇಲೆಕ್ಷನ್ಗಳು ಬರ್ತಾ ಇದ್ದಾವೆ. ನನಗೆ ಈ ಗ್ಯಾಪಲ್ಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಇನ್ನೊಂದು ಅತಿ ಪ್ರಬಲವಾದ ದಲಿತ ಕಾರ್ಡ್. ಅದು ದಲಿತ ಕಾರ್ಡ್ ಅನ್ಬೇಕಾ, ದಲಿತ ಲಾರ್ಡ್ ಅನ್ಬೇಕಾ ಗೊತ್ತಿಲ್ಲ. ಯಾಕೆಂದರೆ ನಾನು ಹೇಳೋಕ್ಕೆ ಬಂದಿರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಗ್ಗೆ. ಅವರು AICC ಅಧ್ಯಕ್ಷರು. ಅರೆ, ಸಣ್ಣ ಪುಟ್ಟ ಅಲ್ಲ, ಹೈಕಮಾಂಡ್ ಲೆವೆಲಲ್ಲಿ ಇದ್ದಾರೆ. ಅಲ್ಲ, ಅವರೇ ಹೈಕಮಾಂಡು ಲೆವೆಲ್ಲು ಗಿವಲ್ಲು ಬಿಟ್ಟಾಕಿ. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಎಲ್ಲಪ್ಪ ಅಂತ ಕೇಳಿದ್ರೆ, ವಿಜಯಪುರದಲ್ಲಿ ತಮ್ಮ ಹಳೆಯ ಗಾಯವನ್ನು ಮತ್ತೊಂದು ಸಲ ಹೀಗೆ ಕೆರ್ಕೊಂಡು ನೋವು ಮಾಡಿಕೊಂಡಿದ್ದಾರೆ, ಹಾಗೆ ಬೇಜಾರಲ್ಲಿ ಇದ್ದಾರೆ. ಏನಪ್ಪ ಅಂತ ಕೇಳಿದ್ರೆ, 1999ರಲ್ಲಿ ನನಗೆ ಮುಖ್ಯಮಂತ್ರಿ ಆಗುವ ಅವಕಾಶ ಇತ್ತು, ಆದರೆ ಆಗಕ್ಕಾಗಲಿಲ್ಲ ಅಂತ. ನಾನು ಮುಖ್ಯಮಂತ್ರಿ ಆಗಕ್ಕಾಗಿಲ್ಲ ಅನ್ನೋದೇ ದೊಡ್ಡ ವೇದನೆ ಅನ್ನೋ ಥರದಲ್ಲಿ ಮಾತನಾಡಿದ್ದಾರೆ. ಈ ರಾಜಕೀಯದವರು ಯಾವುದೇ ಪಕ್ಷ ಆಗಿರಲಿ, ಯಾವುದೇ ನಾಯಕರಾಗಿರಲಿ, ಏನೋ ಒಂದು ಮಾತಾಡ್ತಾರೆ ಅಂದರೆ ಅಂದ್ಕೊಂಬಿಡಿ ಅದು ಯಾರಿಗೋ ಟಾರ್ಗೆಟು ಅಂತ, ಅಥವಾ ಅದರ ಹಿಂದೆ ಏನೋ ಒಂದು ಅಜೆಂಡಾ ಹಿಂಗೆ ಅಡಗಿ ಕುಳಿತಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ಮಲ್ಲಿಕಾರ್ಜುನ ಖರ್ಗೆ ಅವರು ಸುಖ ಸುಮ್ಮನೆ ಇಲ್ಲ ಅವತ್ತು ನಾನು CM ಆಗಬೇಕಿತ್ತು, ಅವಕಾಶ ತಪ್ಪೋಯ್ತು ಅಂತ ಈಗ ಮಾತಾಡೋಕ್ಕೆ ಸಾಧ್ಯನಾ? ಅವ್ರು ಬೇರೆ AICC ಅಧ್ಯಕ್ಷರು, ಹೈಕಮಾಂಡು. ಹಾಗಾಗಿ ಅವರು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಆಗುತ್ತೆ. ಹಾಗೆ ಅಮ್ಮ ಮಗನ ಒಂಚೂರು ಚೆನ್ನಾಗಿ ಇಟ್ಕೊಂಡ್ಬಿಟ್ರೆ ಅವರು ಬಯಸಿದ್ದೆಲ್ಲ ಸಿಗುತ್ತೆ. ಇದು ಅವರಿಗೆ ಗೊತ್ತಿಲ್ವಾ? ಖಂಡಿತ ಗೊತ್ತಿದೆ. ಹೀಗಾಗಿಯೇ ನಾನು ಅವತ್ತು ಆಗಬೇಕಿತ್ತು, CM ಆಗಬೇಕಿತ್ತು, ಅವಕಾಶ ತಪ್ಪೋಯ್ತು. ನಾನು ಆಗ ವಿಪಕ್ಷ ನಾಯಕನಾಗಿದ್ದೆ. SM ಕೃಷ್ಣ ಅವರು ಈ KPCC ಅಧ್ಯಕ್ಷರಾಗಿದ್ದರು. ಬಟ್ KPCC ಅಧ್ಯಕ್ಷರಾಗಿದ್ದ SM ಕೃಷ್ಣ ಅವರಿಗೆ CM ಭಾಗ್ಯ ಒಲಿತು. ನಾನು ದೂರಿಂದ ನೋಡ್ತಾ ಇದ್ದೆ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದನ್ನು ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದರು. ಈ ಮಾತು ಯಾಕೆ ಬಂತು? ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನಾದರೂ ಈಗ ಕರ್ನಾಟಕದ CM ಆಗೋಕ್ಕೆ ಯೋಚನೆ ಮಾಡ್ತಾ ಇದ್ದಾರಾ?
ನಾನು ಒಂದ್ಸಲ ರಾಜ್ಯಪಾಲರ ಪಕ್ಕದಲ್ಲಿ ನಿಂತು ಹಿಂಗೆ ಹಿಡ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಎಂಬ ಹೆಸರಿನ ನಾನು ಅಂತ ಹೇಳಿ ಒಂದು ಪ್ರಮಾಣ ವಚನ ತಗೋಬೇಕಲ್ಲ, ಅಂಥದ್ದೊಂದು ಕನಸಿರುತ್ತಲ್ಲ. ಕಾಂಗ್ರೆಸ್ ಅವರಿಗೆ ಎಲ್ಲ ಹುದ್ದೆಗಳನ್ನು ಕೊಟ್ಟಿದೆ, ಎಲ್ಲ ಅಧಿಕಾರಗಳನ್ನು ಅವ್ರ ಕೈಗೊಪ್ಪಿಸಿದೆ. ಆದರೆ ಇನ್ನು CM ಹಾಗೂ PM ಎರಡು ಹುದ್ದೆಗಳನ್ನು ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೊಟ್ಟಿಲ್ಲ. ಆದರೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗ ಕರ್ನಾಟಕದಲ್ಲಿ CM ಬದಲಾವಣೆ ಅನ್ನೋ ಮಾತುಗಳು ಚಾಲ್ತಿಯಲ್ಲಿರುವಾಗ ನಮ್ಮದೇ ಕರ್ನಾಟಕಕ್ಕೆ ಬರ್ತಾರೆ, ಅಲ್ಲಿ ನಾನು ಆವತ್ತೇ CM ಆಗಬೇಕಿತ್ತು ಅಂತ ಮಾತಾಡ್ತಾರೆ. ಅಂದರೆ ಏನೋ ಇರಬೇಕಲ್ಲ, ಏನೋ ಆಸೆಗಳು, ಏನೋ ಲೆಕ್ಕಾಚಾರಗಳು, ಏನೋ ಅಂದಾಜುಗಳು, ಏನೋ ಕ್ಯಾಲ್ಕುಲೇಷನ್ಗಳು ಖಂಡಿತ ಇರುತ್ತೆ. ಅಥವಾ ಇನ್ನೊಂದು ಲೆಕ್ಕಾಚಾರಕ್ಕೆ ನಾವೇ ಹೋಗ್ಬೋದು. ಏನಪ್ಪ ಅಂತ ಕೇಳಿದ್ರೆ, ಸಿದ್ದರಾಮಯ್ಯ ಅವರಿಗೆ ಒಂದು ನೇರವಾದ ಸಂದೇಶವನ್ನು ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ವೇದಿಕೆ ಮುಖಾಂತರ ಕೊಟ್ರ ಅಂತ. ಹೆಂಗೆ ಇದು ಗುರು? ಅವತ್ತು ನಾನು ವಿಪಕ್ಷ ನಾಯಕ ಆಗಿದ್ದೆ, KPCC ಅಧ್ಯಕ್ಷ SM ಕೃಷ್ಣ ಇದ್ದರು, ಅವರು CM ಆದರು, ನಾನು ಆಗಲಿಲ್ಲ. ಈಗ ಲಾಸ್ಟ್ ಟೈಮು BJP ಅಧಿಕಾರದಲ್ಲಿ ಇದ್ದಾಗ ಸಿದ್ದರಾಮಯ್ಯ ವಿಪಕ್ಷ ನಾಯಕರಾಗಿದ್ದರು, DK ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ದರು, ಆದರೆ ಆಗಿದ್ದು ನೀವು. ಸೊ ನಿಮಗೆ ಲ್ಯಾಟ್ರಿ ಥರ CM ಹುದ್ದೆ ಸಿಕ್ಕಿದೆ. ಈಗ ನೀವು ಗಲಾಟೆ ಮಾಡದೆ, ಗೌಜಿ ಮಾಡದೆ, ತುಟುಕ್ ಪಿಟುಕ್ಕನ್ನದೆ ತುಟಿ ಬಿಚ್ಚದೆ DK ಶಿವಕುಮಾರ್ ಅವರಿಗೆ ಕೂರ್ಚಿಯನ್ನು ಬಿಟ್ಕೊಡಿ ಅನ್ನೋ ಸಂದೇಶವನ್ನು ಕೊಟ್ರ ಅನ್ನೋ ಅನುಮಾನ ಕೂಡ ಬರುತ್ತೆ. ಜೊತೆಗೆ ಇನ್ನೊಂದು ಆ್ಯಂಗಲಿಂದ ನೋಡಬೇಕಲ್ಲ, ಏನಪ್ಪ ಅಂತ ಕೇಳಿದ್ರೆ, ಈಗ DK ಶಿವಕುಮಾರ್ ಅವರಿಗೆ ಏನಾದರೂ ಒಂದು ಸಂದೇಶ ಕೊಟ್ರ ಹೆಂಗೆ ಗುರು? ಅವತ್ತು ನಾನು ವಿಪಕ್ಷ ನಾಯಕ ಆಗಿದ್ದೆ, SM ಕೃಷ್ಣ ಅವರು KPCC ಅಧ್ಯಕ್ಷರಾಗಿದ್ದರು, ಅವರು CM ಆದರು, ನಾನು ಆಗಲಿಲ್ಲ. ನಿಮಗೂ ನಿಮ್ಮ ಟೈಮ್ ಬರಬಹುದು. ಸುಮ್ಮನೆ ಮಾತಾಡೋದು, ಬೆಂಬಲಿಗರ ಹತ್ರ ಎಲ್ಲೋ ಜೈಕಾರ ಕೂಗ್ಸೋದು, ಘೋಷಣೆ ಕೂಗ್ಸೋದು ಇಂಥದ್ದು ಮಾಡಬೇಡಿ, ತಾಳ್ಮೆಯಿಂದ ಇರಿ ಅಂತ ಒಂದು ಮೆಸೇಜನ್ನು ಕೊಟ್ರ ಅಂತ ಅನುಮಾನ ಬಂದಿದೆ. ಈ ಟೈಮಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ಟೈಮಲ್ಲಿ ಯಾಕೆ ಮಾತಾಡಿದರು? ಇಷ್ಟು ದಿವಸ ಅವರೇ ಒಂದು ಶಾಸನವನ್ನು ಕೆತ್ತಿಟ್ಟಿದ್ರು. ಏನಪ್ಪ ಅಂತ ಕೇಳಿದ್ರೆ, ಯಾರು ಕೂಡ CM ಬದಲಾವಣೆ, CM ಹುದ್ದೆಯ ಬಗ್ಗೆ ಚರ್ಚೆ ಮಾಡಂಗೇ ಇಲ್ಲ, ನನ್ನ ಮಾತೆ ಶಾಸನ ಅನ್ನೋ ಥರದಲ್ಲಿ ಕರ್ನಾಟಕದ ಕಾಂಗ್ರೆಸ್ ನಾಯಕರಿಗೆ ಒಂದು ಸುತ್ತೋಲೆಯನ್ನು ಕಳಿಸಿದರು. ಆದರೂ ಅವರ ಮಾತನ್ನು ಯಾರಾದರೂ ಕೇಳ್ತಾರ? ಹೋದಲ್ಲಿ ಬಂದಲ್ಲಿ CM ಬಗ್ಗೆ ಚರ್ಚೆ ನಡೀತಾನೆ ಇತ್ತು. ಇಲ್ಲ 2.5 ವರ್ಷ ಆದಮೇಲೆ DK ಅವ್ರ ಮೇಲೆ ಹೋಗ್ತಾರೆ, ಸಿದ್ದವ್ರು ಕೆಳಗೆ ಬರ್ತಾರೆ ಅಂತ ಒಂದಿಷ್ಟು ಜನ ಹೇಳಿದ್ರೆ, ಇಲ್ಲ 5 ವರ್ಷ CM ಆಗಿ ಸಿದ್ದರಾಮಯ್ಯನವರೇ ಇರ್ತಾರೆ ಅಂತ ಸಿದ್ದು ಬೆಂಬಲಿಗರು ಮಾತಾಡೋಕ್ಕೆ ಶುರು ಮಾಡಿದ್ರು. ಸೊ ಅಲ್ಲಿಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅವರ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತನ್ನು ಕರ್ನಾಟಕದ ಕೈ ನಾಯಕರು ಕೊಡಲೇ ಇಲ್ಲ. ಹೀಗಾಗಿ ಅದೇನು ಮಾಡ್ತೀರ ಮಾಡ್ಕೊಂಬಿಡಿ, ಆದರೆ ಈಗ ನೆಕ್ಸ್ಟ್ ನಾನೇ CM ಆಗ್ತೀನಿ ಅನ್ನೋ ಏನಾದರೂ ಲೆಕ್ಕಾಚಾರದಲ್ಲಿ ಖರ್ಗೆ ಅವರು ಇದ್ದಾರಾ? ಇದೊಂದು ಪ್ರಶ್ನೆ ಬಂದೇ ಬರುತ್ತಲ್ಲ. ಇನ್ನೊಂದು ಈ ಪ್ರಶ್ನೆ ಬರೋದಕ್ಕೆ ಒಂದು ಪುಷ್ಟಿ ಕೊಡೋ ಅಂಶ ಏನಪ್ಪ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರಜಾಕರ ದಾಳಿಯಲ್ಲಿ ಅವರ ಕುಟುಂಬವನ್ನು ಕಳೆದುಕೊಂಡಿದ್ದಾರೆ. ಅವರ ತಾಯಿಯನ್ನು ಕಳ್ಕೊಂಡಿದ್ದಾರೆ, ತಂಗಿಯನ್ನು ಸುಡಲಾಗಿದೆ, ದೊಡ್ಡಪ್ಪ ಕರಕಲಾಗಿದ್ದಾರೆ. ಹೀಗಾಗಿ ಈ ಮುಸಲ್ಮಾನರ ದಾಳಿಯಿಂದ ಅವರ ವಂಶವೇ ಅವರು ಕಳೆದುಕೊಂಡಿದ್ದಾರೆ. ಆದರೆ ಅದರ ಬಗ್ಗೆ ಯಾವತ್ತೂ ಕೂಡ ಅವರು ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದೇ ಇಲ್ಲ. ಯಾಕೆಂದರೆ ಅನ್ಅಫಿಷಿಯಲ್ ಆಗಿ ಅಥವಾ ಆಫಿಷಿಯಲ್ ಆಗಿ ಹೆಂಗಾದರೂ ತಿಳ್ಕೊಳ್ಳಿ, ಎಲ್ಲರಿಗೂ ಗೊತ್ತಿರೋ ಸತ್ಯ, ಈ ಮುಸಲ್ಮಾನರು ಕಾಂಗ್ರೆಸ್ಸಿನ ಅತಿ ದೊಡ್ಡ ವೋಟ್ ಬ್ಯಾಂಕ್. ಅವರಿಗೇನಾದರೂ ಮನಸ್ಸಿಗೆ ನೋವಾಗ್ಬಿಟ್ರೆ, AICC ಅಧ್ಯಕ್ಷರು ರಜಾಕರ ಬಗ್ಗೆ ಹೇಳ್ಬಿಟ್ರಲ್ಲ, ನಮ್ಮ ಕಮ್ಯುನಿಟಿ ಬಗ್ಗೆ ಮಾತಾಡ್ಬಿಟ್ರಲ್ಲ, ಇವ್ರಿಗೆ ಓಟ್ ಹಾಕ್ಬೇಕಾ ಅಂತ ಈ ಉಮೇಶ್ ಜಾಧವ್ ಎದುರುಗಡೆ ಸೋಲಿಸಿದ್ರಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಅದೇ ಥರ ಸೋಲಿಸ್ಬಿಟ್ರೆ ಅನ್ನೋ ಭಯವನ್ನೂ ಇಟ್ಕೊಳ್ಳದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡಿದ್ದಾರೆ. ರಜಾಕರ ದಾಳಿಯಲ್ಲಿ ಅವರ ಕುಟುಂಬಕ್ಕೆ ಏನೆಲ್ಲ ಹಾನಿಯಾಯಿತು, ಇವರಿಗೆ ವೈಯಕ್ತಿಕವಾಗಿ ಭಾವನಾತ್ಮಕವಾಗಿ ಏನೆಲ್ಲ ಡ್ಯಾಮೇಜ್ ಆಗಿದೆ ಅನ್ನೋದನ್ನು ಬಿಚ್ಚಿಟ್ರು. ಸೊ ಇದೊಂದು ಸಿಂಪತಿ ಗಿಟ್ಟಿಸುವ ಕೆಲಸಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೈ ಹಾಕಿದ್ರ. ಒಂದು ಕಡೆ ನಾನು CM ಆಗಬೇಕಿತ್ತು, CM ಆಗುವ ಅವಕಾಶ ಇತ್ತು, ಆದರೆ CM ಆಗಿಲ್ಲ ಅನ್ನೋದನ್ನು ಹೇಳ್ತಾರೆ. ಇನ್ನೊಂದು ಕಡೆ ರಜಾಕರ ದಾಳಿಯಲ್ಲಿ ನಾನು ನನ್ನ ಕುಟುಂಬದವ್ರನ್ನ ಅಂದರೆ ತಾಯಿ, ತಂಗಿ, ದೊಡ್ಡಪ್ಪ ಇವರೆಲ್ಲರನ್ನು ಕಳ್ಕೊಂಡೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ರಾಜಕೀಯವಾಗಿ ಹಾಗೆ ಒಂದು ಸಿಂಪತಿಯನ್ನು ಸೃಷ್ಟಿಸುವ ಕೋಟೆಯನ್ನು ಕಟ್ಟುವ ಕೆಲಸಕ್ಕೆ ಖರ್ಗೆ ಅವರು ಕೈ ಹಾಕಿದ್ರ? ಇದೊಂದು ಪ್ರಶ್ನೆ ಬರುತ್ತೆ. ಯಾಕಪ್ಪ ಅಂತ ಕೇಳಿದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಮಗ ಪ್ರಿಯಾಂಕ್ ಖರ್ಗೆಯೇ ರಜಾಕರ ಬಗ್ಗೆ ಯಾರಾದರೂ ಪ್ರಶ್ನೆಯನ್ನು ಕೇಳಿದಾಗ ಹೇಗೆ ಮಾತಾಡಿದರು? ರಜಾಕರು ಮುಸಲ್ಮಾನರೇ ಅಲ್ವಂತೆ, ಮುಸಲ್ಮಾನರಿಗೆ ಅವರಿಗೆ ಸಂಬಂಧನೇ ಇಲ್ವಂತೆ, ಈ ಥರ ಹೇಳಿದರು. ಅವರದ್ದೇ ಅಜ್ಜಿ ಕಳ್ಕೊಂಡಿದ್ದಾರೆ, ಆದರೆ ಅವರು ರಜಾಕರ ಬಗ್ಗೆ ಮಾತಾಡಿರಲಿಲ್ಲ. ಬಟ್ ಈಗ
ಅವರ ಅಪ್ಪ ಮಲ್ಲಿಕಾರ್ಜುನ ಖರ್ಗೆ ಅವರು ರಜಾಕರ ದಾಳಿಯನ್ನು ನೆನಪು ಮಾಡಿಕೊಟ್ಟಿದ್ರ ಹಿಂದೆ ರಾಜಕೀಯ ಲೆಕ್ಕಾಚಾರ ಖಂಡಿತ ಇದೆ. ನನಗೆ ಇನ್ನೂ ಒಂದು ಡೌಟ್ ಬಂದಿದೆ, ಏನಪ್ಪ ಅಂತ ಕೇಳಿ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ದಾರಲ್ಲ, ಅವರು ಕಾರ್ಯಕರ್ತರ ಜೊತೆಗೆ ಕಾರ್ಯಕರ್ತರ ಜೊತೆಗೆ ಮಾತಾಡುವಾಗ ಒಂದು ಮಾತನ್ನು ಹೇಳಿದರು. ಏನಪ್ಪ ಅಂತ ಕೇಳಿದ್ರೆ, ರಾಹುಲ್ ಗಾಂಧಿ ಅವರು ತುಂಬ ತ್ಯಾಗದ ಮೂಲಕ ಮೇಲೆ ಬಂದಿದ್ದಾರೆ. ಅವರ ಅಜ್ಜಿ ಅಪ್ಪ ಇವರೆಲ್ಲರನ್ನ ಸಾವನ್ನು ಕಂಡುಕೊಂಡು ತುಂಬ ಸಿಂಪಲ್ಲಾಗಿ ರಾಜಕಾರಣ ಮಾಡ್ತಿದ್ದಾರೆ. ಅಂಥ ದೊಡ್ಡ ವಂಶದಿಂದ ಬಂದರೂ ಕೂಡ ಸಾಮಾನ್ಯ ಕಾರ್ಯಕರ್ತರಂತೆ ಕೈ ಪಕ್ಷಕ್ಕೆ ಹೋರಾಡ್ತಿದ್ದಾರೆ. ಹಾಗಾಗಿ ನಾವು ರಾಹುಲ್ ಗಾಂಧಿ ಅವರಿಗೆ ಸೈನಿಕರ ಥರ ನಿಂತ್ಕೋಬೇಕು ಅಂತ ಮಾತನ್ನು ಹೇಳಿದ್ರು. ಅದನ್ನು ಕೇಳಿ ಖರ್ಗೆ ಅವರು ಟ್ರಿಗ್ಗರ್ ಆದರೂ ಆಗಿರ್ಬೋದು. ಹೇಗೆ ಅಲ್ಲ, ರಾಹುಲ್ ಗಾಂಧಿ ಅವ್ರದ್ದು ಮಾತ್ರ ತ್ಯಾಗನ, ಅವ್ರು ಮಾತ್ರ ಅಜ್ಜಿ ಅಪ್ಪನ ಕಳ್ಕೊಂಡಿರೋದ, ನಾನು ಕಳ್ಕೊಂಡಿಲ್ವಾ, ನನ್ನ ಮನೆಯೇ ಒಂಥರ ನಿರ್ವಂಶ ಆಗಲಿಲ್ವಾ, ನಂದು ತ್ಯಾಗ ಅಲ್ವಾ ಅನ್ನೋ ಅರ್ಥದಲ್ಲಿ ಕೂಡ ಅವರು ಮಾತಾಡಿರಲಿಕ್ಕೆ ಸಾಕು. ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಇದೊಂದು ಮಾತು ಕರ್ನಾಟಕ ರಾಜಕೀಯದಲ್ಲಿ ಭಯಂಕರ ಸಂಚಲನ ಸೃಷ್ಟಿ ಮಾಡಿದೆ. ನೀನಾ ಫೈಟನ್ನು DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಮಾಡ್ತಾಯಿದ್ರು. ಆದರೆ ಈಗ ಒಂದು ದಲಿತ CM ಅನ್ನೋದನ್ನು ಮುನ್ನೆಲೆಗೆ ತಂದುಬಿಟ್ರೆ ಹೇಳಿ ಕೇಳಿ ಅವರೇ ಹೈಕಮಾಂಡು, AICC ಅಧ್ಯಕ್ಷರು, ಅದ್ರ ಜೊತೆಗೆ ಮೊನ್ನೆ ತಾನೇ ಬರ್ಡೇ ಆಚರಿಸ್ಕೊಂಡಿದ್ದಾರೆ ರಾಹುಲ್ ಗಾಂಧಿ. ಹಾಗೆ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ತುಂಬ ಚೆನ್ನಾಗಿದ್ದಾರೆ. ರಾಹುಲ್ ಗಾಂಧಿ ಅವರು ಬರ್ಡೇ ದಿವಸ ತಮ್ಮ ಎಡಗೈಯಲ್ಲಿ ಖರ್ಗೆ ಅವರ ಬಾಯಿಗೆ ಕೇಕನ್ನು ಇಟ್ಟಿದ್ದಾರೆ. ಅಷ್ಟೊಂದು ಆತ್ಮೀಯತೆ ಅವರ ಮಧ್ಯೆ ಇದೆ. ಈಗ ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರ ಹತ್ರ ಹೋಗಿ, ಸರ್ ಅಲ್ಲಿ ಕಚ್ಚಾಟ ಆಗ್ತಾ ಇದೆಯಲ್ಲ ಕರ್ನಾಟಕದಲ್ಲಿ, ನಾನು ಹೋಗಿ CM ಆಗಿಬಿಡ್ಲಾ ಅಂತ ಕೇಳಿದ್ರೆ ಅವ್ರು ಬೇಡ ಅಂತಾರ? ಖಂಡಿತ ಇಲ್ಲ. ಹಾಗೆ ಈ ದಲಿತ CM ಅನ್ನು ಮಾಡಿದ್ವಿ ಅನ್ನೋದನ್ನು ಕಾಂಗ್ರೆಸ್ಸು ಹೇಳ್ಕೊಂಡು ಓಡಾಡ್ಬೋದು. ಇಂಥದ್ದೆಲ್ಲ ಲೆಕ್ಕಾಚಾರವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ತಲೆಯಲ್ಲಿ ಓಡಾಡೋಕೆ ಸಾಧ್ಯತೆಗಳು ಜಾಸ್ತಿ ಇದೆ. ಇನ್ನು ನಮ್ಮ ಕರ್ನಾಟಕದ್ದು CM ಮತ್ತು DCM ವಿಚಾರ ಅಂತೂ ಬಿಟ್ಬಿಡಿ, ಹೈಕಮಾಂಡ್ಗೆ ಕೂಡ ಒಂಥರ ರೋಸಿ ಹೋದಾಗಿದೆ. ಅವರು ವಾರದಲ್ಲಿ 3 ದಿವಸ ಅವ್ರವ್ರ ಮನೆಗೆ ಹೋಗ್ತಾರೆ ಅಲ್ಲೋ, ಡೆಲ್ಲಿಗೆ ಹೋಗಿರ್ತಾರೆ. ಸೊ ಹೈಕಮಾಂಡ್ ಏನು ಮಾಡಿದೆ, ಮೊನ್ನೆ CM DCM ಇಬ್ಬರನ್ನೂ ಹೊರಗಡೆ ಕಳಿಸಿ ಸುರ್ಜೇವಾಲಾ ಉಸ್ತುವಾರಿ ಇದ್ದಾರಲ್ಲ ರಣದೀಪ್ ಸುರ್ಜೇವಾಲಾ ಅವರನ್ನ ಒಳಗಡೆ ಕಳಿಸಿದೆ. ಅವರು MLAಗಳ ಜೊತೆಗೆ ಮಾತಾಡಿದ್ದಾರೆ. ನಿಮ್ಮ ಕ್ಷೇತ್ರದಲ್ಲಿ ಹೇಗೆ ನೀವು ಪಕ್ಷವನ್ನು ಸಂಘಟನೆ ಮಾಡಬೇಕು, ಬಲಿಷ್ಠ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರು ಪಾಪ ಮಾತಾಡಿದ್ದಾರೆ. ಆ ವಿಚಾರಕ್ಕೆ ಸಿದ್ದು ಬಣದಿಂದ ತುಂಬ ಟೀಕೆಗಳು ಬಂತು. ಹಾಗೆ DK ಬಣದವರು ಕೂಡ ತುಂಬ ಅಪೋಸ್ ಮಾಡಿದರು. KPCC ಅಧ್ಯಕ್ಷರೇ ಇಲ್ಲದೆ ಪಕ್ಷ ಸಂಘಟನೆ ಬಗ್ಗೆ ಮೀಟಿಂಗ್ ಮಾಡ್ತೀರಾ, CM ಇಲ್ಲದೆ ಅನುದಾನದ ಬಗ್ಗೆ ಯೋಚನೆ ಮಾಡ್ತೀರಾ, ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆಯನ್ನು ಕೇಳಿದ್ರು. ಆದರೆ ಸುರ್ಜೇವಾಲಾ ಅವರು ಹೈಕಮಾಂಡ್ ಏನು ಹೇಳಿತ್ತಲ್ಲ ಅದನ್ನು ಬಂದರು, ಕೆಲಸ ಮುಗಿಸಿದ್ರು, ಹೋದರು. ಹೀಗಾಗಿ ಇಲ್ಲಿ CM ವಿಚಾರಕ್ಕೆ ತುಂಬ ರಾಜಕೀಯ ಏರುಪೇರು ಆಗ್ತಾ ಇದೆ. ಈ ಮಧ್ಯದಲ್ಲಿ ಖರ್ಗೆ ಅವರು ಒಂದು ದಾಳವನ್ನು ಉರುಳಿಸಿದ್ದಾರೆ. ದಲಿತ CM ಅನ್ನೋದು ಒಂದು, ಹಾಗೆ ನಾನು ನತದೃಷ್ಟ ರಾಜಕೀಯದಲ್ಲಿ ನಾನು ಈ ದುರದೃಷ್ಟ ಅನ್ನೋದು ನನ್ನ ಬೆನ್ನಿಗೆ ಹತ್ತಿ ಕೂತುಬಿಟ್ಟಿದೆ, ನನಗೆ ಅವತ್ತೇ ಅವಕಾಶ ಇತ್ತು, 99 ಆಗಿದ್ದನ್ನು ಈಗ ಮಾತಾಡಿದ್ರ ಹಿಂದೆ ಖಂಡಿತವಾಗಿಯೂ ರಾಜಕೀಯ ಲೆಕ್ಕಾಚಾರ ಇದೆ. ಸೊ ಮುಂದಿನ ಮುಖ್ಯಮಂತ್ರಿಯಾಗಿ, ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ವಿಧಾನಸೌಧ ಮೆಟ್ಟಿಲ ಮೇಲೆ ನಿಂತ್ಕೊಂಡು ಪ್ರಮಾಣ ವಚನ ತಗೊಳ್ಳೋ ಸೀನ್ ಏನಾದರೂ ಭವಿಷ್ಯದಲ್ಲಿ ನಾವು ನೋಡ್ಬೋದಾ? ಇದನ್ನು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರೇ ಹೇಳಬೇಕಾಗುತ್ತೆ. ಜೈ ಶ್ರೀರಾಮ್.